ಮಂಜುನಾಥ್ ನಾಯ್ಕ್ ಅವರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಮಂಜುನಾಥ್ ನಾಯ್ಕ್ ಅವರು ಎಂದರೆ ಕುಮಟಾ ಹೊನ್ನಾವರ ಭಾಗದಲ್ಲಿ ಚಿರಪರಿಚಿತರು. ಯಾವುದೇ ಸಾಮಾಜಿಕ, ಸಾಂಸ್ಕೃತಿಕ, ಕ್ರೀಡೆ, ಶಿಕ್ಷಣ, ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅಲ್ಲಿಗೆ ತೆರಳಿ ಯಾವುದೇ ಪ್ರಚಾರ ಬಯಸದೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಡೆದುಕೊಳ್ಳುವುದು ಅವರ ವ್ಯಕ್ತಿತ್ವ. ಅವರ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ ಬಗ್ಗೆ ಗಮನಿಸಿದಾಗ ಇದೊಂದು ವಿನೂತನ ರೀತಿಯಾಗಿತ್ತು. ಮಂಜುನಾಥ್ ನಾಯ್ಕ್ ಅವರು ತಮ್ಮ ಜನ್ಮ ದಿನಾಚರಣೆಯನ್ನ ಕುಮಟಾ ಹೊನ್ನಾವರ ಭಾಗದಲ್ಲಿ ಕೆಲವೊಂದಿಷ್ಟು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ, ವಿಶೇಷವಾಗಿ ಹೊನ್ನಾವರದ ಉದ್ಯಮ ನಗರದಲ್ಲಿ ಮಳೆ ಹಾನಿಯಿಂದ ಬಡ ಕುಟುಂಬದ ಮೀನುಗಾರ ಮಹಿಳೆಯ ಮನೆ ಹಾನಿಯಾಗಿದ್ದು ಆ ಕುಟುಂಬಕ್ಕೆ ಧನ ಸಹಾಯವನ್ನ ಮಾಡುತ್ತಾ, ಅದೇ ರೀತಿ ಕಡ್ತೋಕ ಭಾಗದ ಬಡ ಕುಟುಂಬದ ವಿದ್ಯಾರ್ಥಿನಿಗೆ ಉನ್ನತ ಶಿಕ್ಷಣ ಸಹಾಯಧನವನ್ನ ಮಾಡುತ್ತಾ, ಅದೇ ರೀತಿ ಅಂಗವಿಕಲತೆಯಿಂದ ಬಳಲುತ್ತಿರುವ ಸೊಪ್ಪಿನ ಹೊಸಳ್ಳಿ ಭಾಗದ ಬಡ ರೈತನಿಗೆ ಸಹಾಯ ಹಸ್ತವನ್ನ ಚಾಚುತ್ತಾ, ಅದೇ ರೀತಿ ಇನ್ನು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ತನ್ನ ಸ್ನೇಹಿತರ ಜೊತೆಗೂಡಿ ಕ್ಷೇತ್ರದ 10 ಭಾಗಗಳಿಗೆ ಅವರಿದ್ದಲ್ಲಿಗೆ ಹೋಗಿ ತಮ್ಮ ಜನ್ಮ ದಿನವನ್ನ ವಿಶೇಷವಾಗಿ ಆಚರಿಸಿಕೊಂಡರು. ಪ್ರಕೃತಿಯ ವಿಕೋಪಕ್ಕೆ ಹೊನ್ನಾವರದ ಉದ್ಯಮ ನಗರಕ್ಕಿಂತ ಸ್ವಲ್ಪ ಮುಂದೆ ಸುಣ್ಣದ ಗುಡ್ಡ ತಿಳ್ಕೊಂಡು ಇನ್ನ ಭಾಗ ಇದೆ. ಈ ಭಾಗದಲ್ಲಿ ನಮ್ಮ ತಾಯಿಯ ಮನೆ ಜಾನಕಿ ಅಂತ ತಿಳ್ಕೊಂಡಿರೋ ಮನೆ ಪ್ರಕೃತಿ ವಿಕೋಪಕ್ಕೆ ಒಂದು ಹಾನಿಯಾಗಿದೆ. ಅದಕ್ಕಾಗಿ ಇವತ್ತು ನಮ್ಮ ಹೊನ್ನಾವರ ಕುಮಟಾ ವಿಭಾಗದ ಮುಖಂಡರಾಗಿರುವಂಥ ಕಾಂಗ್ರೆಸ್ ಮುಖಂಡರಾಗಿರುವಂಥ ಮಂಜುನಾಥ್ ಎಲ್ ನಾಯ್ಕ್ರವರು ಅವರ ಹುಟ್ಟುಹಬ್ಬ ಇವತ್ತು ಕೇಳಿದ್ರು. ಎಲ್ಲರೂ ಕೂಡ ಒಂದು ಹುಟ್ಟುಹಬ್ಬವನ್ನು ಭಾಳ ಬೇರೆ ಬೇರೆ ಥರ ಮೋಜು ಮಸ್ತಿ ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ಕೊತಾರೆ. ರಾಜಕಾರಣಿಗಳು ಆಗಿರ್ಬೋದು, ದೊಡ್ಡ ದೊಡ್ಡ ನಾಯಕರಾಗಿರ್ಬೋದು, ಈ ಥರದ್ದು. ಆದರೆ ಇವತ್ತು ಅವರ ಕೈಯಲ್ಲಾಗುವಷ್ಟು ಧನ ಸಹಾಯವನ್ನು ಇವರಿಗೆ ಮಾಡೋದ್ರ ಮುಖಾಂತರ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಈ ಭಾಗದ ಮೀನುಗಾರರ ಪರವಾಗಿ ಹಾಗೆ ಎಲ್ಲ ಆತ್ಮೀಯ ಸ್ನೇಹಿತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಸಹಕಾರ ಮುಂದಿನ ದಿನ ಕೂಡ ಎಲ್ಲ ಈ ಮೀನುಗಾರರ ಮೇಲೆ ಹಾಗೆಲ್ಲ ಸ್ನೇಹಿತರ ಮೇಲೆ ಇರಲಿ ಅಂತ ಇವತ್ತು ಕೇಳ್ಕೊಳ್ತೇವೆ. ಅದೇ ರೀತಿ ಹಿರೇಗುತ್ತಿಯ ಮೊರಬಾ ಭಾಗದ ಅನಾರೋಗ್ಯ ಪೀಡಿತ ಬಡ ಕುಟುಂಬದ ಮನೆಗೆ ಸಹಾಯ ಹಸ್ತವನ್ನ ಚಾಚುತ್ತಾ ಅಲ್ಲಿ ಸ್ಥಳೀಯರ ಜೊತೆಗೂಡಿ ತನ್ನ ಹುಟ್ಟುಹಬ್ಬವನ್ನ ಸರಳ ರೀತಿಯಲ್ಲಿ ಆಚರಿಸಿಕೊಂಡರು. ದಿನವಿಡೀ ಕುಮಟಾ ಹೊನ್ನಾವರ ಭಾಗದಲ್ಲಿ ಸ್ನೇಹಿತರು, ಆತ್ಮೀಯರು ಇದ್ದಲ್ಲಿಯೇ ಹೋಗಿ ಸಂಚರಿಸಿ ಅವರ ಜೊತೆಗೂಡಿ ವಿಶೇಷ ರೀತಿಯಲ್ಲಿ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡಿರುವುದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ರವಾನಿಸಿದ್ದಾರೆ. ಅವರ ಗೆಳೆಯರ ಬಳಗದವರು, ಆತ್ಮೀಯರು ಹೇಳುವ ಪ್ರಕಾರ ಮಂಜುನಾಥ್ ನಾಯ್ಕ್ ಅವರ ವ್ಯಕ್ತಿತ್ವ ವಿಶೇಷತೆಯಾಗಿದ್ದು, ಯಾವುದೇ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಶಾಲಾ ವಾರ್ಷಿಕೋತ್ಸವ, ಊರ ಹಬ್ಬಗಳ ಹೆಸರಿನಲ್ಲಿ ಉತ್ಸವಗಳನ್ನ ಅದ್ದೂರಿಯಾಗಿ ಆಚರಿಸುವ ಸಮಯದಲ್ಲಿ ವಿಶೇಷವೇನೆಂದ್ರೆ ಈ ಕ್ಷೇತ್ರದಲ್ಲಿ ಎಲ್ಲೇ ಕಾರ್ಯಕ್ರಮವಾದ್ರೂ ಅತಿಥಿ ಅಭ್ಯಾಗತರ ಪಟ್ಟಿಯಲ್ಲಿ ಮಂಜುನಾಥ್ ಲಕ್ಷ್ಮಣ್ ನಾಯ್ಕ್ ಅವರ ಹೆಸರೇ ಇದ್ದೇ ಇರುತ್ತದೆ. ಅಷ್ಟರ ಮಟ್ಟಿಗೆ ಎಲ್ಲರ ಪಾಲಿಗೆ ಮಂಜಣ್ಣನೇ ಆಗಿರುವ ಮಂಜುನಾಥ್ ನಾಯ್ಕ್ ಅವರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಪೋಷಕರ ಹೊರಹೊಮ್ಮಿದ್ದಾರೆ. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಮನೆ ಬಾಗಿಲಿಗೆ ಯಾರೇ ಬರಲಿ ಅವರ ಜಾತಿ, ಧರ್ಮ, ಅವರು ಯಾವ ಪಾರ್ಟಿಯಲ್ಲಿ ಇದ್ದಾರೆ ಎಂಬ ಬಗ್ಗೆ ಕಿಂಚಿತ್ತೂ ಕೂಡ ಯೋಚಿಸದೆ ಅವರಿಗೆ ಏನು ಬೇಕು ಎನ್ನುವುದನ್ನ ತಕ್ಷಣ ಅರಿತು ಆ ಬಗ್ಗೆ ಕಾರ್ಯೋನ್ಮುಖರಾಗುತ್ತಾರೆ. ಅವರ ಗುಣವೇ ಕ್ಷೇತ್ರದ ಜನರನ್ನ, ಸಂಘಟನೆಯನ್ನ ಅತಿಯಾಗಿ ಆಕರ್ಷಿಸುತ್ತದೆ. ಮಂಜುನಾಥ್ ನಾಯ್ಕರು ಜನಪ್ರತಿನಿಧಿಗಳಲ್ಲ, ಆದ್ರೂ ಜನರಿಗೆ ಮಂಜಣ್ಣ ಅಂದ್ರೆ ಅಚ್ಚುಮೆಚ್ಚು. ಅವರು ಕುಮಟಾ ಹೊನ್ನಾವರ ಕ್ಷೇತ್ರದ ಯಾವುದೇ ರಸ್ತೆಯಲ್ಲಿ ನಿಂತು ನಮ್ಮ ಮಂಜಣ್ಣ ಎನ್ನುವ ಒಂದಿಷ್ಟು ಕೂಗು ಕೇಳಿಸುತ್ತದೆ. ಕೇವಲ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಸಾವಿರಾರು ಯುವಕರಿಗೆ ಸಹಾಯ ಹಸ್ತವನ್ನ ನೀಡಿದ್ದಾರೆ. ಅನಾರೋಗ್ಯ ಪೀಡಿತರ ಕಷ್ಟಗಳಿಗೆ ನೆರವಾಗಿದ್ದಾರೆ. ಅನೇಕ ಮಂಗಲ ಕಾರ್ಯಕ್ಕೂ ಕಾಂಚನದ ಮೂಲಕ ಶುಭ ಹಾರೈಸಿದ್ದಾರೆ. ಮಂಜಣ್ಣನ ಬಳಿ ಕಷ್ಟ ಎಂದು ಯಾರೇ ಬಂದರೂ ಅವರನ್ನ ಬರಿಗೈಯಲ್ಲಿ ಕಳಿಸಿದ ಉದಾಹರಣೆಗಳಿಲ್ಲ ಎನ್ನುವುದು ಅವರಿಂದ ಸಹಾಯ ಪಡೆದವರ ಮಾತು. ಮಂಜುನಾಥ್ ನಾಯ್ಕರು ಎಲ್ಲೇ ಹೋದ್ರೂ ಜನ ಮುತ್ತಿಕೊಳ್ಳುತ್ತಾರೆ, ತಮ್ಮ ಕಷ್ಟ ಸುಖಗಳನ್ನ ಹೇಳಿಕೊಳ್ಳುತ್ತಾರೆ. ಅವರ ಇಂತಹ ವ್ಯಕ್ತಿತ್ವಕ್ಕೆ, ಮಾನವೀಯ ಗುಣಗಳಿಗೆ ಕುಮಟಾ ಹೊನ್ನಾವರದ ಅವರ ಆತ್ಮೀಯರು ತಾವಿದ್ದಲ್ಲಿಗೆ ಅವರನ್ನ ಕರೆಯಿಸಿ ಈ ರೀತಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವುದರ ಮೂಲಕ ಅವರಿಗೆ ಶುಭ ಹಾರೈಸಿದ್ದಾರೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.